ಹಾಯ್ ನಮಸ್ಕಾರ ಎಲ್ರಿಗೂ. ಇವಾಗ ವಿಶಾಖಪಟ್ಟಣಮಿಂದ ಬ್ಯಾಂಗ್ಳೂರು ಬರೋದಕ್ಕೆ ತುಳಸಿ ಟ್ರಾವೆಲ್ಸ್ ಅನ್ನೋ ಬಸ್ಸಲ್ಲಿ ಬುಕ್ ಮಾಡಿದ್ದೀನಿ. 4:45 ಬಸ್ಸು ಅಂತ ಹೇಳಿದ್ರಪ್ಪ. ಇವಾಗ 5:45 ಆಗ್ತಾಯಿದೆ, ಇನ್ನೂ ಬಂದಿಲ್ಲ. ಹೇಳಿದ್ರೆ ಇನ್ನೊಂದು 5 ನಿಮಿಷ ಬರ್ತೀರಿ ಸರ್ ಅಂತ ಹೇಳಿದ್ರು. ಅದಕ್ಕೆ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ. ಟೆಕ್ ಮಹೀಂದ್ರ ಇದೆ, ಅದರ ಕಾರ್ನರಲ್ಲೇ ಬಸ್ ಬರೋದಿದು. ಸೊ ಬ್ಯಾಂಗ್ಳೂರಿಗೆ ಎಷ್ಟೊತ್ತಾಗುತ್ತಾನೆ ನೋಡೋಣ. ಬಸ್ ಬರಲಿ, ಎಟ್ಬಿಟ್ಟು ಮಿಕ್ಕಿದ್ದು ಎಲ್ಲ ಡೀಟೇಲ್ಸು ಕೊಡ್ತೀನಿ. చేశాను అనేది నాకు తెలుసు. ఏ వెహికల్స్ పెట్టారు అనేది నాకు తెలుసు. ఎవరు ఇప్పుడు ఆయన ಈಗ నాకు చెప్పారు కాబట్టి నేను రాజరాజీ గారికి ಈಗ చెప్పారు. ನೋಡಿ ಎಷ್ಟು ಟ್ರಾಫಿಕ್ಕು. ಸಾಯಂಕಾಲ ಆದರೆ ವೈಜಾಗಿಂದ ಬ್ಯಾಂಗ್ಳೂರಿಗೆ ಎಲ್ಲ ಗಾಡಿಗಳು 4 ಗಂಟೆ ಒಳಗೆ ಹೋಗ್ಬಿಡ್ಬೇಕಾಯ್ತು. ಇದೊಂದು ಗಾಡಿ ಇದು ಎಲ್ಲಿಂದ ಬರ್ತಾಯಿದೆ ಅಂತಂದರೆ ವಿಜಯನಗರಮಿಂದ ಬರ್ತಾಯಿದ್ದು. ಅದಕ್ಕೆ ಇದು ಲೇಟಾಗಿ ಬಂದಿದೆ. ಹಂಗಾಗಿ ಈ ಗಾಡಿ ಸಿಕ್ಕಿದೆ. ಹೊರಟಿದ್ದೀನಿ. ಇನ್ನು ಗಾಜುವಾಕ ಎಲ್ಲ ಬಂದಿಲ್ಲ, ಬರಲಿ. ಇದಾವೆ ರಾಜೇಶು, RS ಟ್ರಾವೆಲ್ಸು ಇವೆಲ್ಲ ಹೋಗ್ತವೆ. ಬಟ್ ಅದು ಬ್ಯಾಂಗ್ಳೂರಿಗೆ ಹೋಗೋದು ಲೇಟಾಗಿ ಹೋಗ್ತಾವ ಅಂತ ಗೊತ್ತಿಲ್ಲ. ಅವ್ರನ್ನ ಕೇಳಿದ ಪ್ರಕಾರ ಅವ್ರು ಹೇಳಿದ್ದಾರೆ ಅಂದರೆ ಬ್ಯಾಂಗ್ಳೂರು ಗಾಡಿ ಎಲ್ಲ 3 ಗಂಟೆ 3:15 ಒಳಗೆ ಹೊರಟೋಗ್ತವೆ ಅಂತ. ಬಟ್ ಈಗ ಹೋಗ್ತಾಯಿದ್ವಿ ಎಷ್ಟೊಂದು ಗಾಡಿ. ಅದು ನನಗನ್ಸೋ ಪ್ರಕಾರ ವಿಜಯವಾಡ, ಚೆನ್ನೈ ಆ ಕಡೆ ಇರಬೇಕು ಅನಿಸುತ್ತೆ. ವೈಜಾಗು ಸಿಕ್ಕಾಪಟ್ಟೆ ಡೆವಲಪ್ ಆಗ್ಬಿಟ್ಟಿದೆ. ಫಸ್ಟ್ಗಿನ್ನ ತುಂಬ ಚೆನ್ನಾಗಿದೆ ವೈಜಾಗಿಗೆ. ಒಂದು ರೋಡ್ಸ್ ಇರ್ಬೋದು, ಟೆಕ್ ಕಂಪ್ನಿಗಳೆಲ್ಲ ಬಂದವು ಚೆನ್ನಾಗಿ. ಒಳ್ಳೊಳ್ಳೆ ಕಂಪ್ನೀಸ್ ಇದ್ದಾವೆ. ಈ ಬಸ್ಸು ಪಿಕಪ್ ಪಾಯಿಂಟ್ ಬಂದ್ಬಿಟ್ಟು ಟೆಕ್ ಮಹೀಂದ್ರ ಹತ್ರನೇ. ನೋಡಿ ಬಿಡೋ ಅಷ್ಟರಲ್ಲಿ ಕತ್ಲೆ ಆಗೋಯ್ತು. ಸೊ ಊಟಕ್ಕೆಲ್ಲನ ನಿಲ್ಲಿಸಿದಾಗ ಅಲ್ಲಿ ನೀಟಾಗಿ ಬಸ್ಸನ್ನು ತೋರಿಸ್ತೀನಿ. ಸೊ ಇದರದ್ದು ಅಮೌಂಟು ಎಲ್ಲ ಹೌದು. ಇದ್ರದ್ದು ಅಮೌಂಟ್ ಹೇಳ್ಬೇಕು ಅಂತಂದರೆ ವಿಶಾಖಪಟ್ಟಣಮಿಂದ ಬ್ಯಾಂಗ್ಳೂರಿಗೆ ಹೋಗೋದಕ್ಕೆ 1,200 ರೂಪಾಯಿ ಚಾರ್ಜ್ ಮಾಡಿದ್ರು ನಮಗೆ. ಸೊ ಬಸ್ ಏನಂತ ಹೇಳ್ಕೊಳ್ಳೋಂಥ ಇದರಲ್ಲಿಲ್ಲ, ಹಂಗಾಗಿ ನಾನು ಬಸ್ನ ತೋರಿಸೋದಕ್ಕೆ ಹೋಗಿಲ್ಲ. ಅರ್ಜೆನ್ಸಿಯಲ್ಲಿ ಹೋಗೋದಕ್ಕೆ ಓಕೆ. ಲಕ್ಸುರಿ ಬೇಕು ಅಂತಂದರೆ ವೋಲ್ವೋ ಮಲ್ಟಿ ಎಕ್ಸೆಲ್ ಅವೆಲ್ಲ ಇನ್ನೂ ಕಾಸ್ಟ್ಲಿ ಇದ್ದಾವೆ. ಸೊ ಅದು ಸಿಗಲಿಲ್ಲ. ಸಿಕ್ಕಿದ್ದಿದ್ರೆ ಅದರದ್ದು ಹೇಳ್ತಾಯಿದ್ದೆ. ಸೊ ನೆಕ್ಸ್ಟು ನೋಡೋಣ, ಊಟಕ್ಕೆ ಹಾಕಿದಾಗ ಅಲ್ಲಿ ಒಂದು ಸತಿ ಔಟ್ರು ಬಸ್ದು ಔಟ್ರು ತೋರಿಸ್ತೀನಿ. ಇವಾಗ ಗಾಜುವಾಕ ರೀಚ್ ಆಗಿದೆ ಗಾಡಿ.
ಇಲ್ಲಿಂದ ಸ್ಪೀಡ್ ಆಗಿಬಿಡುತ್ತೆ, ಯಾಕಂದರೆ ಸಿಟಿಯಿಂದ ಆಚೆ ಬಂದುಬಿಟ್ರಲ್ಲ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವಾಗ ಇನ್ನೂ ಕಾವಲಿ ಹತ್ರ ಬರ್ತಾ ಇದ್ದೀರಿ. ಇನ್ನೂ 432 ಕಿಲೋಮೀಟ್ರ್ ಇದ್ದಾವೆ ನಮ್ಮ ಬೆಂಗಳೂರಿಗೆ. 1 ಗಂಟೆ ಆಗ್ಬಿಡ್ಬೋದೇನೋ. ಸೂರ್ಯ ಎಷ್ಟು ಚೆನ್ನಾಗಿದೆ ನೋಡಿ, ಸೂರ್ಯ ಹುಡ್ತಾ ಇರೋದು. ಇನ್ನು ಹತ್ತತ್ರ ಕೋಲಾರ ಹತ್ರ ಇದೀರಿ. 2 ಕಾಲ ಆಗ್ಬಿಡುತ್ತೆ ಕೆ ಆರ್ ಪುರಂ ರೀಚ್ ಆಗೋದಕ್ಕೆ. ಹಂಗಾಗಿ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಈ ಬಸ್ಸು ಟೈಮ್ ಕರೆಕ್ಟಾಗಿ ಊಟಕ್ಕೆ ನಾಷ್ಟಕ್ಕೆ ಏನಕ್ಕೂ ಹಾಕೋದೇ ಇಲ್ಲ. ನನಗಂತೂ ಯಾಕೆ ಈ ಬಸ್ಸು ಇಷ್ಟ ಆಗಲಿಲ್ಲ. ಇದೊಂದು ಶಾರ್ಟ್ ವಿಡಿಯೋ ಆಗಿರುತ್ತೆ. ಇದನ್ನು ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ಯಾಕಂದರೆ ಮನಸ್ಸಿಲ್ಲ ನನಗೆ ಈ ಬಸ್ದು ಒಂದು ಸರ್ವಿಸ್ ನೋಡಿ ಇದು ಫುಲ್ ವಿಡಿಯೋ ಮಾಡೋಕ್ಕೆ ಮನಸ್ಸು ಬರಲೇ ಇಲ್ಲ, ಅದಕ್ಕೆ ಮಾಡಿಲ್ಲ. ನೆಕ್ಸ್ಟ್ ಯಾವುದನ್ನ ಈ ಥರ ಲಾಂಗು ಇದು 9600 ವೋಲ್ವೋ ಬಸ್ಸಲ್ಲಿ ಮಾಡ್ಬೇಕಾದ್ರೆ ಆವಾಗ ನೀಟಾಗಿ ಮಾಡ್ತೀನಿ. ಇದು ಶಾರ್ಟ್ ವಿಡಿಯೋ ಆಗಿರುತ್ತೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ.